ಎಲ್ಲರಿಗೂ ವೆಲ್ಕಮ್ ಬ್ಯಾಕು ಸಾಗ ಸ್ಟೋರೀಸ್ಗೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೇ ಡಿಲೇ ಇಲ್ದಂಗೆ ಒಂದು ಸೈಕ್ ಆಗಿರೋಂಥ ಅಪ್ಡೇಟ್ ಬರ್ತೈತೆ. ನಾಳೆ ಇದಕ್ಕೆ ಉತ್ತರ ಇಂಡಿಯಾದವ್ರು ಕೊಡ್ತಾರಾ ಅಥವಾ ಇಂಗ್ಲೆಂಡವರು ಹೇಳ್ದಂಗೆ ಇದು ಆಗೋಗ್ಬಿಡುತ್ತಾ ಅಂತ ನಮಗೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವಾಗ ನಾಳೆ ಇದನ್ನೆಲ್ಲ ಹೇಳಿದ್ಕಾದ್ರೂ ಇಂಡಿಯಾದವರು ಇಂಗ್ಲೆಂಡ್ ಮೇಲೆ ಗೆದ್ದಿ ತೋರಿಸ್ಬಿಟ್ಟು ಸ್ಯಾಮ್ ಕರನ್ಗೆ ಸರಿಯಾಗಿ ಒಂಥರ ಶೇಮ್ ಆಗೋ ಥರ ಮಾಡಬೇಕಪ್ಪ. ಸ್ಯಾಮ್ ಕರನ್ ಏನು ಹೇಳೋರಂತೆ ಅಂದರೆ, ನಾಳೆ ವಾಂಖೇಡಲ್ಲಿ ಮ್ಯಾಚ್ ಆಗ್ತಿದೆ. ಒಂಥರ ವಾಂಖೇಡೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅಂತಂದರೆ ಒಂಥರ ಸೈಕ್ ಒಂಥರ ಏನು ಯಾವ ಸ್ಟೇಡಿಯಂ, ಒಂಥರ ಪ್ರೀಶಿಯಸ್ ಸ್ಟೇಡಿಯಂ ಥರ ಟ್ರೀಟ್ ಮಾಡ್ತೀವಿ ಇಂಡಿಯನ್ಸು. ಸೊ ಈ ಸ್ಟೇಡಿಯಮ್ಮಲ್ಲಿ ನಾವು ಸೈಲೆಂಟ್ ಮಾಡ್ತೀವಿ ಇಂಡಿಯನ್ ಗ್ರೌಂಡ್ನ. ಹೌದು, ಎಲ್ಲ ಫ್ಯಾನ್ಸ್ಗಳು ಇಂಡಿಯನ್ ಫ್ಯಾನ್ಸೇ ಮೆಜಾರಿಟಿ ಬಂದಿರ್ತಾರೆ. ಗಪ್ ಚೂಪ್ ಮಾಡಿ ಬಿಸಾಕ್ತೀವಿ, ನೋಡ್ತೀರಾ ನಾಳೆ ಅಂತ ಸ್ಯಾಮ್ ಕರನ್ ಅವ್ರು ಹೇಳಿದ್ದಾರೆ. ನಾವು ಯಾವುದಕ್ಕೂ ಎದುರೋದಿಲ್ಲ. ಅವ್ರು ಕಿರ್ಚಿದ್ರು ಅಷ್ಟೇ, ಕೂಗಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಇಂಡಿಯನ್ ಕ್ರೌಡ್ ಕಿರ್ಚಿದ್ರೆ ನಾವು ಹೆದರ್ಕೊಳ್ಳೋದಿಲ್ಲ. ನಾವು ಗೆಲ್ಲೋದಕ್ಕೆ ಬಂದಿದ್ದೀವಿ ಆ್ಯಂಡ್ ಗೆದ್ದೇ ತೀರ್ತೀವಿ. ಹೌದು, ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಬಟ್ ಇವ್ರು ಹೇಳ್ತಾ ಇರೋದು ಕ್ರೌಡ್ನ ಸೈಲೆಂಟ್ ಮಾಡ್ತೀವಿ ಅಂತ. ಇಂಡಿಯನ್ ಫ್ಯಾನ್ಸ್ಗಳು ಕಿಮುಕ್ಕನಲ್ಲ. ನೋಡಿ ನಾಳೆ ಬೇಕಾದರೆ ಒಂದು ವೇಳೆ ಅವರು ಶೌಟ್ ಮಾಡ್ತಾ ಇದ್ದಾರೆ ಅಂದರೆ, ಕಿಚ್ಚಾಡ್ತಾ ಇದ್ದಾರೆ ಅಂತಂದರೆ ನಾವೇನು ಕೆಲಸ ಮಾಡ್ತಾ ಇಲ್ಲ ಅಂತ. ಅವ್ರು ಸೈಲೆಂಟ್ ಮಾಡಿದ್ವಿ ಅಂತಂದರೆ ನಾವು ಕೆಲಸ ಸಖತ್ತಾಗಿ ಮಾಡಿದ್ದೀವಿ ಅಂತ. ಅದು ಆಬ್ವಿಯಸ್ಲಿ ಹೌದು, ನಿಜ ಕೂಡ ಹೌದು. ಇಂಡಿಯನ್ ಫ್ಯಾನ್ಸ್ಗಳು ಸೈಲೆಂಟ್ ಆದರು ಅಂದರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ, ಅವ್ರು ಗೆಲ್ತಾ ಇದ್ದಾರೆ ಅಂತ. ಇಂಡಿಯನ್ಸ್ ಸೋಲ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಸೈಲೆಂಟ್ ಆಗಲೇಬೇಕು ಇಂಡಿಯನ್ಸ್. ಆ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಇದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಕಾನ್ಫಿಡೆನ್ಸ್ ಓಕೆ, ಓವರ್ ಕಾನ್ಫಿಡೆನ್ಸ್. ನಾವು ಗೆಲ್ತೀವಿ ಅನ್ನೋದು ಕಾನ್ಫಿಡೆನ್ಸು, ನಾವು ಗೆಲ್ಲಬೇಕು ಅನ್ನೋದು ಕಾನ್ಫಿಡೆನ್ಸು. ನಾವು ಅವ್ರನ್ನೆಲ್ಲ ಸೈಲೆಂಟ್ ಮಾಡಿಬಿಡ್ತೀವಿ ಗ್ರೋ ಅಂತ ಹೇಳೋದು ಇದು ಓವರ್ ಕಾನ್ಫಿಡೆನ್ಸು, ಎಕ್ಸಾಜರೇಷನ್ನು. ನೋಡೋಣ ಇದಕ್ಕೆ ಉತ್ತರ ಇಂಡಿಯನ್ಸ್ ಕೊಡ್ತಾರ ಅಥವಾ ಇವರನ್ನೇ ಹೇಳ್ದಂಗೆ ಮಾಡ್ತಾರ ಅಂತ. ಅಪ್ಡೇಟ್ ನಂಬರ್ 2, ಪಾಕಿಸ್ತಾನ್ ಕ್ರಿಕೆಟ್ಗೆ ಹೊಸ ಟೆಸ್ಟ್ ಕೋಚ್ನ ಅಪಾಯಿಂಟ್ ಮಾಡಬೇಕು ಅಂತ ಅನ್ಕೊಂಡವ್ರಂತೆ PCB ಅವರು. ಯಾರಮ್ಮ ಅಂತ ಕೇಳಿದ್ರೆ ಸರ್ಫರಾಜ್ ಅಹ್ಮದ್ ಅವ್ರನ್ನ, ಚಾಂಪಿಯನ್ಸ್ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನು ಪಾಕಿಸ್ತಾನಿಗೆ, ಇವರು ಅಪಾಯಿಂಟ್ ಆಗಬಹುದು ಅಂತ ಅಪ್ಡೇಟ್ ಇದೆ. ನೋಡೋಣ, ಇನ್ ಕೇಸ್ ಇವರು ಅಪಾಯಿಂಟ್ ಆದರು ಅಂತಂದರೆ ಅವರ ಟೈಮಿಗೆ ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಕಿತ್ತೋಯ್ತು ಈ ಪಾಕಿಸ್ತಾನದವ್ರದ್ದು. ಮಾಡ್ತಾರೆ ಅಂದರೆ ಹೊಸೊಬ್ರನ್ನ ಅಪಾಯಿಂಟ್ ಮಾಡ್ತಾರೆ, ಅವ್ರನ್ನ ಒಂದು 10 ದಿನ, ಒಂದು 20 ದಿನ ಇಡ್ತಾರೆ. ಅಂದರೆ ಒಂದು ಸೀರೀಸ್ ಇಡ್ತಾರೆ, ಅವ್ರನ್ನ ಮತ್ತೆ ಕಿತ್ತಾಕ್ಬಿಡ್ತಾರೆ. ಸೊ ಆ ಥರನೇ ಮಾಡ್ತಾರೆ. ಬೆಜಾನ್ ಸೀರೀಸ್ ಹಂಗೇನೆ ಮಾಡಿರೋದು ಇವರು. ಸೊ ನೋಡೋಣ ಇವ್ರಿಗೆ ಅದೆಷ್ಟು ವರ್ಷ ಕೊಡ್ತಾರೋ ಅಂತ, ಅಥವಾ ಎಷ್ಟು ತಿಂಗಳು ಎಷ್ಟು ದಿನಗಳು ಕೊಡ್ತಾರೋ ಅಂತ. ಅಪ್ಡೇಟ್ ನಂಬರ್ 3, ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ನೆನ್ನೆ ವಾಂಖೇಡೆ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ನ ಮಾಡಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದರೆ 1 ಅವರ್ ಡಿಲೇ ಆಗಿ ಪ್ರಾಕ್ಟೀಸ್ನ ಮಾಡಿದ್ರಂತೆ. ಏನಕ್ಕೆ ಅಂತಂದರೆ ಚಂದ್ರಗ್ರಹಣ ನೆನ್ನೆ ಇತ್ತಲ್ಲ. ನೋಡಿ, ಇಂಡಿಯನ್ಸು ಇದನ್ನೆಲ್ಲ ಅಂದರೆ ಬೇರೆಯವ್ರು ನಂಬಲ್ಲ ಅಂತ ಹೇಳ್ತಾ ಇಲ್ಲ. ಆ ಒಂದು ಟೈಮಲ್ಲಿ ಆಡೋದು ಸೂಕ್ತ ಅಲ್ಲ. ಜೊತೆಗೆ ಇರ್ತಾವಲ್ಲಪ್ಪ, ಪುರಾಣದಲ್ಲೂ ಕೂಡ ಇದ್ದಾವೆ ಆ ಒಂದು ಟೈಮು, ಆ ಒಂದು ಗಳಿಗೆ ಒಳ್ಳೆ ಗಳಿಗೆ ಅಲ್ಲ ಅಂತ. ಸೊ ಆ ಟೈಮು ಇವರು ಪ್ರಾಕ್ಟೀಸ್ ಮಾಡಿಲ್ವಂತೆ. ಅದಾದ ನಂತರ ಪ್ರಾಕ್ಟೀಸ್ ಮಾಡಿದ್ರಂತೆ. ಪ್ರಾಕ್ಟೀಸೇ ಮಾಡಿಲ್ಲ, ದಿನ ಫುಲ್ಲು ಪ್ರಾಕ್ಟೀಸೇ ಮಾಡಿಲ್ಲ ಅಂತ ಅಲ್ಲ. ಹಂಗೆಲ್ಲ ನಂಬ್ಕೊಂಡು ಕೂತ್ಕೊಂಡ್ಬಿಡ್ತು ಅಂದರೆ ಇವತ್ತು ಲೂನಾರ್ ಎಕ್ಲಿಪ್ಸ್ ಇದೆ, ಸೋಲಾರ್ ಎಕ್ಲಿಪ್ಸ್ ಇದೆ ಅಂತ ನಂಬ್ಕೊಂಡು ಇವತ್ತು ಪ್ರಾಕ್ಟೀಸೇ ಮಾಡಿಲ್ಲ ಅಂತ ಅಂದರೆ ಉಣಿಸ್ಕೊಬೇಕಾದದ್ದು ಅಷ್ಟೇ. ಸೊ ನೋಡೋಣ, 1 ಅವರ್ ನಾವು ಪ್ರಾಕ್ಟೀಸ್ ಮಾಡಿಲ್ವಂತೆ ಅಷ್ಟೇ. ಒಟ್ಟಲ್ಲಿ ಇದೆಲ್ಲ ನಂಬ್ತಾ ಇದ್ದಾರೆ ಇಂಡಿಯನ್ಸು. ಅಪ್ಡೇಟ್ ನಂಬರ್ 4, ಬಾಂಗ್ಲಾದೇಶ್ ಅಗೇನ್ಸ್ಟ್ ODI ಸೀರೀಸು ಮುಂದೆ ಬರುತ್ತೆ ಪಾಕಿಸ್ತಾನದ್ದು. ಈ ಸೀರೀಸ್ಗೆ ಬಾಬರ್ ಅಣ್ಣನ ಡ್ರಾಪ್ ಮಾಡಿದರೆ ODI ಸೀರೀಸ್ಗೆ ಅಂತ ಅಪ್ಡೇಟ್ ಬರ್ತಾ ಇದೆ. T20 ಅಲ್ಲ, ODI ಸೀರೀಸ್ಗೆ ಡ್ರಾಪ್ ಮಾಡಿದಾರಂತೆ. ಇಲ್ಲ ನೋಡಿ, T20 ಡ್ರಾಪ್ ಮಾಡಿದ್ರೆ ಅರ್ಥ ಆಯ್ತಪ್ಪ, ಅವರು ಟೊಕ್ಕು ಆಡ್ತಾರೆ, ರನ್ನೇ ಬಾಲ್ ಆಡ್ತಾರೆ, ಅವ್ರನ್ನ ಡ್ರಾಪ್ ಮಾಡಲಿ ಅಂತ ಹೇಳ್ಬೋದು. ಬಟ್ ODIಸಲ್ಲಿ ಡ್ರಾಪ್ ಮಾಡೋದು ಅರ್ಥ ಇದೆಯಾ ಅಂತ ಕೇಳ್ತು ಅಂದರೆ ಖಂಡಿತ ಅರ್ಥ ಇದೆ. ಅವರ ಫಾರ್ಮ್ ಏನಿದೆ ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ನೋಡ್ತು ಅಂತಂದರೆ ಖಂಡಿತ ಡಬ್ಬಾ ಥರ ಆಡ್ತಿದ್ದಾರೆ, ವರ್ಸ್ಟಾಗಿ ಆಡ್ತಿದ್ದಾರೆ. ಮುಂಚೆ ನಾನೇ ಹೇಳ್ತಿದ್ದೆ ಬಾಬರ್ ಅಜಮ್ ಇಲ್ಲಾಗರು ಒಳ್ಳೆ ಪ್ಲೇಯರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ. ಬಟ್ ರೀಸೆಂಟಾಗಿ 2-3 ವರ್ಷದಿಂದ ಅವರ ಒಂದು ಗ್ರಾಫ್ ಏನಿದೆ ಹಿಂಗಾಗೋಗ್ಬಿಟ್ಟಿದೆ. ಹಿಂಗಾಗೋಗ್ಬಿಟ್ಟಿದೆ. ಅವಾಗ ನಾವು ಕಂಪೇರ್ ಮಾಡಿದ್ವಿ ವಿರಾಟ್ ಕೊಹ್ಲಿ ರೇಂಜಿಗೆ ನಾವು ಕಂಪೇರ್ ಮಾಡ್ತಿರಲಿಲ್ಲ, ಅವರೇ ಕಂಪೇರ್ ಮಾಡ್ಕೊಂಡಿದ್ರು. ಬಟ್ ಸ್ಟ್ಯಾಟ್ಸು ಒಂಥರ ಉತ್ತರ ಹೇಳ್ತಾ ಇತ್ತಿಲ್ಲ. ಅವರು ಕಂಪೇರ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನಾದ್ರು ಅರ್ಥ ಇದೆ ಅಂತ ಅನ್ನಿಸ್ತಾ ಇತ್ತು ಅವಾಗ. ಬಟ್ ಇವಾಗ ಕಂಪ್ಯಾರಿಸನ್ ಇರಲಿ, ಕಿಂಗ್ ಅಂದರೆ ನಕ್ಕಿ ಎಲ್ಲ ಬಿದ್ದು ನಗ್ತೀವಿ. ಅವರು ಸ್ವಲ್ಪ ಫ್ಯಾನ್ಸ್ಗಳು ಕಿಂಗ್ ಅಂತಾರೆ ಇವಾಗಲೂ ಕೂಡ. ಬಾಬರ್ ಆಜಮ್ಗೆ ಕಿಂಗ್ನ ಅದಕ್ಕೆ ಕೂರಿಸಿದ್ರಲ್ಲಿ ಡಗೌಟಲ್ಲಿ ಇದನ್ನು ತಗೊಂಬರೋದಕ್ಕೆ, ಬಾಲ್ ಎತ್ಕೊಂಬರೋದಕ್ಕೆ ಮತ್ತು ನೀರು ಎತ್ಕೊಂಬರೋದಕ್ಕೆ ಕೂರಿಸಿದ್ರಲ್ಲ ಇವರ ಕಿಂಗ್ನ. ಸೊ ODIಯಿಂದನೂ ಕೂಡ ಡ್ರಾಪ್ ಮಾಡಿದ್ರೆ ಹಂಗೆ ಕಣ್ಮರೆ ಆಗೋಗ್ಬಿಡ್ತಾರೆ ಬಾಬರ್ ಆಜಮ್. ಅಪ್ಡೇಟ್ ನಂಬರ್ 5, IPL ಸ್ಕೆಡ್ಯೂಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. 6ನೇ ತಾರೀಕು ಅಥವಾ 7ನೇ ತಾರೀಕು IPL ಸ್ಕೆಡ್ಯೂಲ್ ಈಚೆ ಕಡೆ ಬರುವಂಥ ಸಾಧ್ಯತೆ, ಪಾಸಿಬಿಲಿಟಿ ಇದೆ ಅಂತ ಈ ವೀಕೆಂಡ್ ಅಷ್ಟರಲ್ಲಿ ಅನೌನ್ಸ್ ಆಗ್ಬೋದು ಗುರು. ನೋಡ್ತು ಅಂತಂದರೆ ಇವಾಗ ಬರ್ತಿರೋ ಅಪ್ಡೇಟ್ ಎಲ್ಲ ನೋಡ್ತು ಅಂದರೆ, ರೀಸೆಂಟಾಗಿ ಆಗಿರೋಂಥ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತು ಅಂದರೆ RCB ಬೇರೆ ಫೈನಲ್ ಆಗಿ ಹೇಳ್ಬಿಡ್ತು ನಾವು ಈ ವೆನ್ಯೂಲಿ ಆಡ್ತಾ ಇದ್ದೀವಿ ಅಂತ. ಜೊತೆಗೆ ಇನಾಗರಲ್ ಮ್ಯಾಚು, ಜೊತೆಗೆ ಪ್ಲೇ ಆಫ್ಸ್ನ ಮ್ಯಾಚು, ಜೊತೆಗೆ ಫೈನಲ್ ಮ್ಯಾಚು ಎಲ್ಲ ಒಂದು ರೇಂಜಿಗೆ ನಮಗೆ ಗೊತ್ತಾಗಿದೆ, ಡಿಕ್ಲೇರ್ ಆಗಿರೋದ್ರಿಂದ
ಫುಲ್ ಸ್ಕೆಡ್ಯೂಲ್ ಅನೌನ್ಸ್ ಆದರೂ ಕೂಡ ಪಾರ್ಷಿಯಲ್ ಸ್ಕೆಡ್ಯೂಲ್ ಅನೌನ್ಸ್ ಆದರೂ ಆಶ್ಚರ್ಯ ಪಡೋದಿಲ್ಲ, ಫುಲ್ ಸ್ಕೆಡ್ಯೂಲ್ ಅನೌನ್ಸ್ ಆದರೂ ಕೂಡ ಆಶ್ಚರ್ಯ ಪಡೋದಲ್ಲ, ಏನೂ ಇಲ್ಲ. ಎಲೆಕ್ಷನ್ ಡೇಟ್ಸು ಅದು ಇದು ಎಲ್ಲ ಏನೇ ಇರಲಿ, ಫುಲ್ ಸ್ಕೆಡ್ಯೂಲ್ ಬಿಟ್ಟರು ಕೂಡ ಆಶ್ಚರ್ಯ ಆಗಲ್ಲ. ಅಪಡೇಟ್ ನಂಬರ್ 6, ಮೊನ್ನೆ ಮೊಕಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಫೀಲ್ಡಿಂಗ್ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಖಂಡಿತ ಕ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಡ್ರಾಪ್ ಮಾಡಿದ್ದೀವಿ ಒಂದು ಟೂರ್ನಮೆಂಟಲ್ಲಿ. ಲಾಸ್ಟ್ ಮ್ಯಾಚು ಕೂಡ ಅಷ್ಟೇ ಒಂದು 20 ರನ್ ಅಥವಾ ಒಂದು 30 ರನ್ ಕಾಸ್ಟನ್ನು ಕೂಡ ಆದ್ವಿ, ಕ್ಯಾಚ್ಗಳು ಡ್ರಾಪ್ ಆಗಿದ್ದರಿಂದ ಅಭಿಷೇಕ್ ಶರ್ಮಾ ಕ್ಯಾಚ್ನ ಬಿಟ್ಟರು, 2 ಕ್ರೂಷಿಯಲ್ ಸಿಟ್ಟರ್ ಕ್ಯಾಚ್ಗಳನ್ನ ಬಿಟ್ಟರು. ಸೊ ನಾವು ಆ ಒಂದು ಆಯಾಮದಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದೀವಿ, ಫೀಲ್ಡಿಂಗ್ನ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೊಂಡು ಬರೋದಕ್ಕೆ ನೆಕ್ಸ್ಟ್ ಮ್ಯಾಚು ಟ್ರೈ ಮಾಡ್ತಿದ್ದೀವಿ. ಅಂದರೆ ಇಂಗ್ಲೆಂಡ್ ಅಗೇನ್ಸ್ಟ್ ಆಗಿರಲಿ, ನೆಕ್ಸ್ಟ್ ಮ್ಯಾಚ್ ಅಂತ ಅಲ್ಲ, ಎಲ್ಲ ಮ್ಯಾಚ್ಗಳು ಕೂಡ ಇಂಪ್ರೂವ್ ಆಗೇ ಇರಲೇಬೇಕು. ಯಾಕೆಂತಂದರೆ ಈ ಥರ ಒಂದು ಬಿಗ್ ಸ್ಟೇಜಲ್ಲಿ ಗೆಲ್ಲಬೇಕು ಅಂತ ಅಂದಾಗ ಒಂದೊಂದು ಕ್ಯಾಚು ಕೂಡ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. 2024 ವರ್ಲ್ಡ್ ಕಪ್ಪಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆ ಕ್ಯಾಚ್ನ ಎತ್ತಾಕೊಂಡಿಲ್ಲ ಅಂತಾರೆ, ಎಕ್ಸ್ಟ್ರಾರ್ಡನರಿ ಆಗಿ ಅದು ಹಾಪ್ ಮಾಡಿಬಿಟ್ಟು ಮನಿ ಹಾಪ್ ಮಾಡಿಬಿಟ್ಟು ಎತ್ತಾಕೊಂಡಿರಲಿಲ್ಲ ಅಂತ ಅಂದಿದ್ರೆ ಖಂಡಿತ ನಾವು ಟೂರ್ನಮೆಂಟ್ನ ಗೆಲ್ಲೋದಕ್ಕೇನೆ ಆಗ್ತಿಲ್ಲ. ಒಂದೊಂದು ಕ್ಯಾಚು ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಅದು ಸೌತ್ ಆಫ್ರಿಕಾ ಅಂತ ಕ್ವಾಲಿಟಿ ಸೈಡ್ ಇರುವಂಥ ಟೈಮಲ್ಲಿ, ಇಂಗ್ಲೆಂಡ್ ಅಂತ ಕ್ವಾಲಿಟಿ ಸೈಡ್ ಇರುವಂಥ ಟೈಮಲ್ಲಿ, ನ್ಯೂಜಿಲ್ಯಾಂಡ್ ಅಂತ ಕ್ವಾಲಿಟಿ ಸೈಡ್ ಇರುವಂಥ ಟೈಮಲ್ಲಿ ನಾವು ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಎವಾಲ್ವ್ ಆಗಿರಬೇಕು ಫೀಲ್ಡಿಂಗ್ ಅಂತ ಬಂದಾಗ. ಅದು ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಹೋಪ್ಫುಲಿ ಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ನ. ಅಪಡೇಟ್ ನಂಬರ್ 7, ಮೊಹಮ್ಮದ್ ಕೇಫ್ ಒಂದು ಸಜೆಷನ್ ಅನ್ಕೊಟ್ಟಿದ್ದಾರೆ ವರುಣ್ ಚಕ್ರವರ್ತಿ ಅವರಿಗೆ. ಇದನ್ನು ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಲೆಗ್ ಸ್ಪಿನ್ನ ಕಮ್ಮಿ ಆಗ್ತಾ ಇದ್ದಾರೆ ವರುಣ್ ಚಕ್ರವರ್ತಿ ಅವರು, ಈ ಕಡೆ ಟರ್ನ್ ಮಾಡೋದು ಕಮ್ಮಿ ಮಾಡಿದ್ದಾರೆ, ಬರೀ ಆಫ್ ಸ್ಪಿನ್ನ ಜಾಸ್ತಿ ಆಗ್ತಾ ಇದ್ದಾರೆ ಅವರು, ಗೂಗ್ಲಿನ ಜಾಸ್ತಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ ಕಡೆಯಿಂದ ಟರ್ನ್ ಆಗೋದು ಕಮ್ಮಿ ಆಗ್ತಾ ಇದೆ. ಇದು ಬ್ಯಾಟರ್ಸ್ಗಳಿಗೆ ಒಂಥರ ಪ್ರಿಡಿಕ್ಟಬಲ್ ಆಗ್ತಾ ಇದೆ. ಸೊ ಒಳಗೆ ಬರುತ್ತೆ, ಬಿದ್ದು ಒಳಗೆ ಬರುತ್ತೆ ಅವ್ರ ಬಾಲು. ಹೌದು, ಒಂಥರ ಸ್ವಲ್ಪ ಆ್ಯಂಗಲ್ ಆಗುತ್ತೆ, ಒಳಗಡೆ ಬರುತ್ತೆ, ಬೋಲ್ಡಿ ಹೊಡೆಯುತ್ತೆ. ಇದು ಪ್ರಿಡಿಕ್ಟಬಲ್ ಆಗಿದ್ರು ಕೂಡ ಔಟ್ ಆಗ್ತಾಯಿದ್ದಾರೆ, ಬೋಲ್ಡ್ ಆಗ್ತಿದ್ದಾರೆ, ಅದು ಸೆಕೆಂಡ್ರಿ. ಬಟ್ ಏನಾದರೂ ಹೊರಗೆ ತೊಗೊಂಡೋಯ್ತು ಅಂತಂದರೆ ಬಿದ್ದುಬಿಟ್ಟು, ಇವಾಗ ಕುಲ್ದೀಪ್ ಯಾದವ್ ತೊಗೊಂಡೋಗ್ತಾರಲ್ಲ ಆ ಥರನೂ ತೊಗೊಂಡೋಯ್ತು ಅಂದರೆ, ಜಡೇಜಾ ತೊಗೊಂಡೋಗ್ತಾರಲ್ಲ ಆ ಥರನೂ ತೊಗೊಂಡೋಗ್ತಾರೆ, ಈ ಕಡೆ ಬಿದ್ದು ಆ ಕಡೆ ಹೋಯ್ತು ಅಂತಂದರೆ ರೈಟ್ ಹ್ಯಾಂಡರ್ಸ್ಗೆ ಎಸ್ಪೆಷಲಿ. ಸೊ ಅವಾಗ ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಲೆಗ್ ಸ್ಪಿನ್ನ ಡೆವಲಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಮ್ಮಿ ಆಗ್ತಾ ಇದ್ದಾರಂತೆ, ಅದನ್ನು ಜಾಸ್ತಿ ಮಾಡ್ಕೊ ಅಂತಂದರೆ ಈ ಒಂಥರ ನಾವು ಮಿಸ್ಟ್ರಿ ಅಂತಲೇ ಅವ್ರನ್ನ ಟ್ರೀಟ್ ಮಾಡ್ತೀವಿ, ಎಲ್ಲಿ ಬಿದ್ದು ಎಲ್ಲೇಗಿರುತ್ತೆ ಅಂತ ಗೊತ್ತಾಗಲ್ಲ ಅಂತ. ಬಟ್ ರೀಸೆಂಟಾಗಿ ನೋಡ್ತು ಅಂತಂದರೆ ಜಾಸ್ತಿ ಅವರು ಆಫ್ ಸ್ಪಿನ್ಗೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸ್ವಲ್ಪ ಕಿವಿ ಮಾತನ್ನ ಹೇಳಿದರೆ ಮೊಹಮ್ಮದ್ ಕೇಫ್ ಅವರು ಇದನ್ನ ಸೀರಿಯಸ್ ಆಗಿ ತಗೊತಾರ ಅಥವಾ ಇಲ್ಲ ಗುರು ನಾನು ಆಟನೇ ತೋರಿಸ್ತೀನಿ ಅಂತ ತೋರಿಸ್ತಾರ, ನೋಡೋಣ. ಇಂಗ್ಲೆಂಡ್ ಅಗೇನ್ಸ್ಟ್ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 8, ಡ್ಯಾಡೀಸ್ ಹೋಮ್ ಅಂತ ವಿರಾಟ್ ಕೊಹ್ಲಿ ಅವರ ಮಗ ಹೇಳ್ತಿರ್ತಾರೆ. ಹೌದು, ಲಂಡನಲ್ಲಿ ಅವರು ಬೀದಿಲಿ ಅವ್ರ ಜೊತೆಗೆ ಅಂದರೆ ಚಿಕ್ಕ ಹುಡುಗನ ಜೊತೆಗೆ ಅವ್ರ ಮಗನ ಜೊತೆಗೆ ನಡ್ಕೊಂಡು ಹೋಗ್ತಾ ಇರೋಂಥ ಒಂಥರ ಫಾದರ್ ಟೈಮ್ನ ಸ್ಪೆಂಡ್ ಮಾಡ್ತಾರಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಬಟ್ ಆದ್ರೂ ಒಂಥರ ಸೆನ್ಸಿಬಲ್ ಏನು ಅಂತಂದರೆ ಅವ್ರ ಮಗನ ಒಂದು ವಿಡಿಯೋದಲ್ಲಿ ಅವ್ರ ಮಗನ ಮಕ್ಕನ ಎಲ್ಲರೂ ಹೈಡ್ ಮಾಡಿದ್ದಾರೆ. ಯಾಕಂತಂದರೆ ಪ್ರೈವಸಿನ ನಾವು ಇದು ಮಾಡಬಾರ್ದು ಅಂತ. ಅವರೇ ಬಂದ್ಬಿಟ್ಟು ಅವ್ರ ಮಗಳನ್ನಾಗಿರಲಿ ಅವ್ರ ಮಗನಾಗಿರಲಿ ಇನ್ನೂ ಸಹ ತೋರಿಸಿಲ್ಲ. ಅಲ್ಲಿ ಇಲ್ಲಿ ಹೌದು ವೈರಲ್ ಆಗಿತ್ತು ಅವಾಗ, ಬಟ್ ಅವಾಗ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಸ್ಪ್ರೆಡ್ ಮಾಡಬೇಡಿ ಅದು ಇದು ಅಂತೆಲ್ಲ. ಬಟ್ ಇವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ತೋರಿಸ್ತಾ ಇದ್ದಾರೆ, ಮುಖನ ಹೈಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಬಟ್ ಒಳ್ಳೆ ಫಾದರ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಆ್ಯಂಡ್ ಬರ್ತಾರೋ ಅಪ್ಡೇಟ್ ಪ್ರಕಾರ ಅಫ್ಘಾನಿಸ್ತಾನ್ ಸೀರೀಸ್ ಏನು ನಡೆಯುತ್ತೆ ಆಫ್ಟರ್ ದ IPL, ವಿರಾಟ್ ಕೊಹ್ಲಿ ಆಗಿರಲಿ ರೋಹಿತ್ ಶರ್ಮಾ ಆಗಿರಲಿ ಆ ಒಂದು ಸೀರೀಸ್ಗೆ ಅವೈಲೇಬಲ್ ಇರ್ತಾರೆ ಅಂತ. ಇನ್ನೇನು ಅವೈಲೇಬಲ್ ಇರೋದಿಲ್ವಾ? ಯಾಕೆ ಅವೈಲೇಬಲ್ ಇರೋದಿಲ್ಲ? ಇರಲೇಬೇಕು. ನಡೆಯೋದೇ ಫ್ಯೂ ODI ಮ್ಯಾಚಸ್ ಒಂದು ಇಯರಲ್ಲಿ. ಅದು ನೋಡಿಲ್ಲ ಅಂತ ನಾನು ಹೆಂಗೆ ಗುರೋ, ಇರಲೇಬೇಕಲ್ವಾ? ಹೌದು, ಖಂಡಿತ ಇದ್ದೇ ಇರ್ತಾರೆ. ಅಪ್ಡೇಟ್ ನಂಬರ್ 9, ರೀಸೆಂಟಾಗಿ ಸ್ವಲ್ಪ ಪಾಡ್ಕಾಸ್ಟ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ RCB ಅವರು. ಇವ್ರದ್ದಾಗಿ ಹಂಡಿ ಫ್ಲವರ್ಸ್ದಾಗಿರ್ಬೋದು, ಜೊತೆಗೆ ಬೊಬ್ಯಾಟ್ದಾಗಿರ್ಬೋದು, ಒಂದೊಂದೇ ಪಾಡ್ಕಾಸ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಮೊಹಮ್ಮದ್ ಬೊಬ್ಯಾಟ್ ಅವರು ಉತ್ತರ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರು ಏನಾಗಬೇಕು RCBಗೆ ಅಂತ ಕೇಳಿದಾಗ, ವಿರಾಟ್ ಕೊಹ್ಲಿ ಒಬ್ಬರು ಐಕಾನ್ ಆಗಬೇಕು ಆ್ಯಂಡ್ ಹೀರೋ ಆಗಬೇಕು RCBಗೆ. ಆ್ಯಂಡ್ ಈ ಒಂದು ಸ್ಥಾನನ ಯಾರು ಮುಂದೆ ಬಂದರೂ ಸಹ, ಯಾರು ಹಿಂದೆ ಇದ್ದರೂ ಸಹ ಫುಲ್ ಮಾಡೋದಕ್ಕಾಗಲ್ಲ, ಅಂದರೆ ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ. ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ ಫಾರ್ RCB. ಇವಾಗ MS ಧೋನಿ ಹಿಂಗೆ CSKಗೆ ಅಂತ ನಾವು ಟ್ರೀಟ್ ಮಾಡ್ತೀವ. ಹೌದು, 1-2 ವರ್ಷ ಅವ್ರು ಆಡೋಕ್ಕಾಗಿಲ್ಲ ಬ್ಯಾನ್ ಆಗಿದ್ದರಿಂದ. ಬಟ್ ಆದರೂ ಸಹ ವಿರಾಟ್ ಕೊಹ್ಲಿ ಥರ ಯಾರೂ ಕೂಡ ಆಡಿಲ್ಲ. ವಿರಾಟ್ ಕೊಹ್ಲಿ ಆಡೋದು 18 ವರ್ಷ, 18 ಲಾಂಗ್ ಇಯರ್ಸ್ ಯಾವ ಮಗನೂ ಒಂದು ಟೀಮ್ಗೆ ಆಡಿಲ್ಲ. ಸೊ ಇದು ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಒಂಥರ ಗೋಯಿಂಗ್ ಫಾರ್ವರ್ಡ್ ಕೂಡ ಯಾರೂ ಮಾಡೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗೋರು. 18 ಲಾಂಗ್ ಇಯರ್ಸು ಒಬ್ಬ ಒಂದು ಟೀಮ್ಗೆ ಆಡಬೇಕು ಅಂತಂದರೆ ಎಂತೆಂಥವ್ರು ಆಡಿಲ್ಲ ಗುರು, ಎಂತೆಂಥವ್ರು ಆಡಿಲ್ಲ. ಸೊ ವಿರಾಟ್ ಕೊಹ್ಲಿ ಎಂತೆಂಥವ್ರು ಅಂತ ಅಲ್ಲ ಹೇಳ್ತೀನಿ ನಾನು. ಬಟ್ ವಿರಾಟ್ ಕೊಹ್ಲಿ ಒನ್ ಆಫ್ ದ ಗ್ರೇಟೆಸ್ಟ್. ಅಷ್ಟೇ IPL ಅಂತ ಬಂದಾಗ ಒಂದೇ ಒಂದು ಫ್ರಾಂಚೈಸಿಗೆ 18 ವರ್ಷ ಆಡಬೇಕು ಅಂತಂದರೆ ಇನ್ನೂ ಆಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಆಡೋವರೆಗೂ ಕೂಡ ಅದೇ ಫ್ರಾಂಚೈಸಿಗೆ ಆಡ್ತೀನಿ ಅಂತ ಯಾವ ಒಬ್ಬ ಪ್ಲೇಯರು ಕೂಡ ಹೇಳಿಲ್ಲ. ಅಂದರೆ ಇವಾಗ ಹೇಳಿರ್ತಾರೆ ಅಂತಲ್ಲ, ವಿರಾಟ್ ಕೊಹ್ಲಿ ಬ್ಯಾಕೇ ಹೇಳಿದ್ದಾರೆ. 2012-13 ಟೈಮಲ್ಲಿ ಹೇಳಿದ್ದಾರೆ, ನಾನು ಆಡಿದ್ರೆ RCBಗೆ ಆಡೋದಿರೋ, ಬೇರೆ ಯಾವ ಫ್ರಾಂಚೈಸ್ಗೂ ನಾನು ಆಡೋದಿಲ್ಲ ಅಂತ ಆ ಟೈಮಲ್ಲೇ ಹೇಳಿದ್ದಾರೆ. ಇವಾಗ ಹೇಳೋದು ಬಿಡಿ, ಇವಾಗ ಯಾರು ಬೇಕಾದ್ರೂ ಹೇಳ್ಬೋದು, ವಯಸ್ಸಾಗಿರೋಂಥ ಟೀಮಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು. ಬಟ್ ಅವಾಗಲೇ ಹೆಂಗಾಗಿದ್ದಾಗಲೇ ವಿರಾಟ್ ಕೊಹ್ಲಿ ಹೇಳಿದ್ರು, ಆಡಿದ್ರೆ RCBಗೆ ಗುರು ಆಡೋದು ಅಂತ. ಐಕನ್ನು ಹೀರೋ ಅಲ್ಲದೆ ಇನ್ನೇನು ಗುರು ನಮ್ಮ ವಿರಾಟ್ ಕೊಹ್ಲಿ. RCB ಅಂತಂದರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂತಂದರೆ RCB. ಒಂಥರ ಫೇಸ್, RCBಯ ಫೇಸ್ ಅಂತಂದ್ರೆ ವಿರಾಟ್ ಕೊಹ್ಲಿ.
ಹೆಂಗೆ CSK ಫೇಸು MS ಧೋನಿನ ಟ್ರೀಟ್ ಮಾಡ್ತೀವಿ ನಾವು ಆ ಥರ. ಅಂದರೆ ಫ್ಯಾನ್ಸ್ಗಳಿಲ್ಲ ಅಂತ ಅಲ್ಲ, ಫ್ಯಾನ್ಸ್ಗಳು ಆಬ್ವಿಯಸ್ಲಿ ಫೇಸ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಅವರು ರಿಟೈರ್ ಆದ್ರೂ ಕೂಡ RCBಗೆ ಸಿಗಬೇಕಾಗಿರೋ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಬಟ್ CSK ಕಡೆ ಆ ಥರ ಇಲ್ಲ. ಸೊ RCB ಫ್ಯಾನ್ಸ್ಗಳೇ ಬೇರೆ ಆ್ಯಂಡ್ ವಿರಾಟ್ ಕೊಹ್ಲಿ ಇರೋವಂಥದ್ದನ್ನೇ ಬೇರೆ RCBಗೆ. ಆ್ಯಂಡ್ ಬೇರೆ ಟೀಮ್ಗೆ ಕಂಪ್ಯಾರಿಷನ್ನೇ ಇಲ್ಲ RCB ಫ್ಯಾನ್ಸ್ಗಳಿಗೂ. ಆ್ಯಂಡ್ ಬಿಡಿ ಜಾಸ್ತಿ ಮಾತಾಡೋ ಹುಡ್ಕೊತಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.